ಹಳ್ಳಿಕಾರ್ ಮಠದ ಹೆಸರಿನಲ್ಲಿ ದತ್ತಿ ನಿಧಿ ಸ್ಥಾಪಿಸಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕರಿಸಬೇಕು ಅಂತ ಹೇಳಿ ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ಶೆಟ್ಟಿಗೊಂಡನಹಳ್ಳಿಯಲ್ಲಿರುವಂತಹ ಶ್ರೀ ಹಳ್ಳಿಕಾರ್ ಮಠದ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದಂತಹ ಅವರು, ಶ್ರೀಮಠದಲ್ಲಿ ಕೇವಲ ಪ್ರತಿಭಾ ಪುರಸ್ಕಾರ ಮಾಡಿ ಹಾರ, ಶಾಲು, ಮೊಮೆಂಟೋಸ್ ಹಾಕಿ ಸನ್ಮಾನಿಸಿದರೆ ಸಾಲೋದಿಲ್ಲ. ಮಠಕ್ಕೆ ಬಂದು ಹೋಗುವಂತಹ ಪರಿಪಾಠವನ್ನ ಇಟ್ಟುಕೊಳ್ಳುವಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಉನ್ನತ ವಿದ್ಯಾಭ್ಯಾಸ, IAS, IPS ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗೋದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಅವ್ರಿಗೂ 10,000, 25,000, 50,000 ರೂಪಾಯಿ ದುಡ್ಡು ಕೊಡೋದ್ರ ಜೊತೆಗೆ ಒಳ್ಳೊಳ್ಳೆಯವರಿದ್ದಾರೆ. ನಾವು ನೋಡ್ತಾ ಇದೀವಲ್ಲ, ಬೆಂಗಳೂರಿಗೆ, ಬೇರೆ ಬೇರೆ ಕಡೆ, ಡೆಲ್ಲಿಯಲ್ಲಿ ಹಳ್ಳಿಕಾರ್ ಸಮುದಾಯದವರು ಜೋರಾಗೇ ಇದ್ದಾರೆ. ಅವ್ರದ್ದು ಯಾವ ಥರ ಆದರೂ ಇರಲಿ, ದೃಷ್ಟಿಗೆ ನೀವು ಹೋಗಿ ಖಾಲಿ ಬೀಳ್ತಿರೋ ಒಂದು 5-6 ಜನಕ್ಕೆ ನೀವು ಗುರುತಿಸಿದ್ರೆ ಈ ವರ್ಷ, ಮುಂದಿನ ವರ್ಷ ಅದು ಡಬಲ್ ಆಗುತ್ತೆ. ಈ ಒಂದು 5 ವರ್ಷಕ್ಕೆ ಒಂದು 50 ಜನ ಮಕ್ಕಳು ನೀವು ತಯಾರು ಮಾಡ್ಬೋದು. ರಾಷ್ಟ್ರೋತ್ಥಾನ ಪರಿಷತ್ತು ಮಾಡ್ತಿರೋದು ಇದೇನೆ, ಸತ್ಯಸಾಯಿ ಸಂಸ್ಥೆ ಮಾಡ್ತಿರೋದು ಇದೇನೆ. ಅವನ್ನ ಸ್ಕೂಲ್ ಮಟ್ಟದಿಂದ ಬೇಡ, ಕಾಲೇಜ್ ಮಟ್ಟದಿಂದಾನು ನೀವು ತಯಾರು ಮಾಡಲಿಲ್ಲ. ನೀವು ಒಬ್ಬ ಮಂತ್ರಿಗಳ ಹತ್ರ KPSCಗೆ ಕರ್ಕೊಂಡು ಹೋಗಿ ಒಂದು ಇಂಟ್ರಡಕ್ಷನ್, ಅವ್ರಿಗೊಂದು ಸ್ಫೂರ್ತಿ, ಒಂದು ಚೈತನ್ಯ ಥರ ಮಾಡಲಿಲ್ಲ ಅಂದರೆ ಮಠದ ಹತ್ರ ನೆಕ್ಸ್ಟ್ ಪೀಳಿಗೆ ಯಾರೂ ಇಲ್ಲಿ ಹೆಜ್ಜೆ ಇಡೋದಿಲ್ಲ. ನಮ್ಮ ಟೈಮಿಗೆ ಎಲ್ಲದೂ ಸಮಾಪ್ತಿ ಆಗ್ತದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದೀರ ಬಿಲ್ಡಿಂಗ್, ಇದು ಬರಬೇಕಾದ್ರೆ ಎಷ್ಟು ಆನಂದ ಆಗುತ್ತೆ. ಆಮೇಲೆ ಈ ಒಳಗಡೆ ಕಾಂಪೌಂಡ್ ಒಳಗಡೆ 100 ಕಾರುಗಳು, ಖುಷಿಯಾಗಲ್ವ ನಮಗೆ? ಆ ಕಾರುಗಳು ನೋಡಿದರೆ, ಬಿಲ್ಡಿಂಗ್ಗಳು ನೋಡಿದರೆ, ಭವ್ಯವಾದಂಥ ಬಿಲ್ಡಿಂಗ್ ನೋಡ್ಬಿಟ್ರೆ ಎಂಥವ್ರಿಗೂ ಹೃದಯ ತುಂಬ ಬರ್ತದೆ. ಇದು ಇನ್ನೂ ಬೆಳ್ಕೊಂಡು ಹೋಗ್ಬೇಕು ಅಂತ ಹೇಳಿದರೆ ನೀವೊಂದು ದತ್ತಿ ನಿಧಿ ಅಂತ ಮಾಡಿ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅಂತಲೇ ಒಂದು ಟಾರ್ಗೆಟ್, ಒಂದು 25 ಲಕ್ಷ 50 ಲಕ್ಷ ರೂಪಾಯಿದ ಟಾರ್ಗೆಟ್ ಇಟ್ಟು, ಯಾರ್ಯಾರು ಅನುಕೂಲಸ್ಥರಿದ್ದಾರೋ 1 ಲಕ್ಷನೋ 2 ಲಕ್ಷನೋ 5 ಲಕ್ಷ ರೂಪಾಯಿನ ಅದು ಕೊಟ್ಟು ಶ್ರೀಮಠದ ಹೆಸರಲ್ಲೋ ಸಮಿತಿ ಹೆಸರಲ್ಲೋ ಇಟ್ಟರೆ ಆ ಬಡ್ಡಿ ದುಡ್ಡಲ್ಲಿ ಪ್ರತಿ ವರ್ಷ ಹೋಗಿ ನಾವು ಚಂದಾ ವಸೂಲಿ ಮಾಡೋದು ಕಷ್ಟ. ಎಲ್ರಿಗೂ ಒಂದು ಈಗೋ ಒಂದು ಆತ್ಮ ಗೌರವ ಇದ್ದೇ ಇರೋದು. 5,000 10,000 ರೂಪಾಯಿ ರಸೀದಿ ಪುಸ್ತಕ ಹೇಳ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಒಂದ್ಸಲಿ ನಾವು ಏನಾದರೂ 1 ಲಕ್ಷ 2 ಲಕ್ಷ ಕೂಡಿಕೆ ದೊಡ್ಡದಾದಂಥ ಒಂದು ನಿಧಿ ಮಾಡಿ ಆ ಬಡ್ಡಿ ದುಡ್ಡಲ್ಲಿ ಪ್ರತಿ ವರ್ಷ ಆಟೋಮೆಟಿಕ್ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಇಲ್ಲಿ ಬಿಡ್ಲಿ, ಸಮಿತಿ ಇರುತ್ತೆ, ಶ್ರೀಮಠ ಇರುತ್ತೆ, ಅವರು ನಡ್ಕೊಂಡು ಹೋಗ್ತಾ ಇರ್ತದೆ. ಎಲ್ಲರೂ ಮಾಡ್ತಿರೋದು ಇದೇ ಕೆಲಸನೇ. ನೀವು ಲಿಂಗಾಯತರು ತಗೊಳ್ಳಿ, ಶೆಟ್ರುದು ವೈಶ್ಯಾಸ್ಗಳು ತಗೊಳ್ಳಿ, ಯಾರೇ ಮುಂದುವರೆದ ಸಮುದಾಯಗಳು ತಗೊಂಡ್ರು ದೊಡ್ಡದಾದಂಥ ಒಂದು ದತ್ತಿ ನಿಧಿ ಇಟ್ಟಿದ್ದಾರೆ. ಆ ಹಣದಲ್ಲಿ ಮಕ್ಕಳಿಗೆ ಏನಾದರೂ ಕೋಚಿಂಗ್ ಕೊಡಿಸುವಂಥ ಕೆಲಸಗಳು ಮಾಡ್ತಾರೆ. ರೈತರು ಮಕ್ಕಳಿಗೆ ಯಾರಾದರೂ ಸ್ಕಾಲರ್ಶಿಪ್ಪಿಗೆ ತೊಂದರೆ ಇದ್ದರೆ, ಬೆಂಗಳೂರು, ಡೆಲ್ಲಿ ಹೋದಾಗ ಅವರಿಗೆ ಹಾಸ್ಟೆಲ್ಗೋ ಪೇಯಿಂಗ್ ಗೆಸ್ಟ್ಗೂ ಏನಾದರೂ ಅನಾನುಕೂಲ ಆದರೆ ನೀವು ಅದನ್ನು ಅನಲೈಸ್ ಮಾಡಿ ಅವ್ರು ಸರ್ಟಿಫೈಡ್ ಮಾಡಿ ಅವ್ರು ದುಡ್ಡು ಕೊಟ್ಟರೆ ಮಠಕ್ಕೆ ಬರ್ತಾರೆ. ನೆಕ್ಸ್ಟು ಸಮುದಾಯದ ಕಡೆ ತಿರುಗಿ ನೋಡ್ತಾರೆ. ಇದ್ರ ಸಲುವಾಗಿ ನಮ್ಮ ಕಡೆಯಿಂದ ಶ್ರೀಮಠಕ್ಕೆ ನಾನು 1 ಲಕ್ಷ ರೂಪಾಯಿನ ಇವತ್ತೇ ಅದು ಕೊಟ್ಟು ಪ್ರಾರಂಭಿಕವಾಗಿ ಪ್ರಾರಂಭ ಮಾಡಿ, ಇಲ್ಲಬಾರ್ದು 25 ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಕೊಳ್ಳಿ. ಆ ಬಡ್ಡಿ ದುಡ್ಡಲ್ಲಿ ಏನಾದರೂ ನೀವು ನಡ್ಸ್ಕೊಂಡು ಹೋಗುವಂಥ ಕೆಲಸನ ಮಾಡಿ ಅಂತ ಹೇಳಿ ತಮ್ಗೆಲ್ರಿಗೂ ವಂದಿಸಿ. ಸ್ವಾಮೀಜಿಗಳದ್ದು ಎಲ್ಲ ಕಡೆ ಪ್ರಭಾವಳಿ ಇದೆ, ಅದು ಉಪಯೋಗ ಆಗಬೇಕು. ಹಾಗೆ ಇಲ್ಲಿವರೆಗೂ ಕುಣಿಗಲ್ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವ, ಫೈರ್ ಥರ ಡೈನಮಿಕ್ ಸ್ವಾಮಿ ಯಾರಿಗೂ ಮುಲಾಜು ನೋಡಲ್ಲ. ಅವ್ರ ಕಡೆಯಿಂದ ಇನ್ನೊಂದು ಸ್ವಲ್ಪ ಮಾರ್ಗದರ್ಶನ ಮಾಡಿಕೊಂಡ್ರೆ ಸಿದ್ದರಾಮ ಚೈತನ್ಯ ಸ್ವಾಮಿಗಳು ನಮ್ಗೆಲ್ರಿಗೂ ಅನುಕೂಲ ಅಂತ ಹೇಳಿ ನಮ್ಗೆಲ್ರಿಗೂ ಒಂದ್ಸಿ ಶುಭವಾಗಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.